ಮಾರನೆಯ ದಿನ ರಾಜ್ಯದಲ್ಲಿ ಕೋಲಾಹಲ ಉಂಟಾಯಿತು. ಸೊ ದ ನೆಕ್ಸ್ಟ್ ಡೇ, ಮಾರನೇ ದಿನ ಮೀನ್ಸ್ ದ ನೆಕ್ಸ್ಟ್ ಡೇ, ಇನ್ ದಟ್ ಅದರ್ ಕಿಂಗ್ಡಮ್ ದೆರ್ ವಾಸ್ ಎ pandemonium. Pandemonium means wild, noisy, disorder situation in the kingdom. ಜನರು ತಮ್ಮ ತಮ್ಮಲ್ಲೇ ಕುತೂಹಲದಿಂದ ಮಾತನಾಡಿಕೊಳ್ಳುತ್ತಿದ್ದರು. ಸೊ ಪೀಪಲ್ ವರ್ ಟಾಕಿಂಗ್ ಟುಗೆದರ್ ವಿತ್ ಆಂಗ್ಸೈಟಿ. ಪ್ರತಾಪ ಜನರ ಬಳಿಗೆ ಹೋಗಿ ಈ ಕೋಲಾಹಲಕ್ಕೆ ಕಾರಣವೇನು ಎಂದು ವಿಚಾರಿಸಿದ. ಯಾಸ್ ವಾಟ್ ಇಸ್ ದ ರೀಸನ್ ಫಾರ್ ದಿಸ್? ಪ್ರತಾಪ ಸೊ ಸಂಬಡಿ ಟೋಲ್ಡ್, ಮಹಾರಾಣಿಯ ವಜ್ರದ ಹಾರವು ಕಳುವಾಗಿದೆ. ದೇರ್ ವಾಸ್ ಅ ಥೆಫ್ಟ್ ಆಫ್ ಕ್ವೀನ್ಸ್ ಡೈಮಂಡ್ ನೆಕ್ಲೆಸ್. ಹಾರದಲ್ಲಿದ್ದ ವಜ್ರಗಳು ತುಂಬ ಬೆಲೆ ಬಾಳುವಂಥವು. ದ ಡೈಮಂಡ್ಸ್ ವಿಚ್ ವರ್ ಇನ್ ದ ನೆಕ್ಲೆಸ್ ವರ್ ವೆರಿ ಎಕ್ಸ್ಪೆನ್ಸಿವ್. ಹಣ ಕೊಟ್ಟರು ಅಂಥ ಅಮೂಲ್ಯವಾದ ವಜ್ರಗಳು ಸಿಕ್ಕಲಾರವು. ಈವನ್ ಇಫ್ ಯು ಪೇ ಮನಿ, ದಟ್ ಕೈಂಡ್ ಆಫ್ ಪ್ರಿಷಿಯಸ್ ಸ್ಟೋನ್ಸ್ ಆರ್ ನಾಟ್ ಅವೈಲಬಲ್ ನೌ. ಮಹಾರಾಣಿ ಸ್ನಾನ ಮಾಡುವ ಮೊದಲು ವಜ್ರದ ಹಾರವನ್ನು ಕಿಟಕಿಯ ಗೂಡಿನಲ್ಲಿ ಇಟ್ಟಿದ್ದಳು. ಸೊ ಬಿಫೋರ್ ಟೇಕಿಂಗ್ ಬಾತ್ ದ ಕ್ವೀನ್ ಹ್ಯಾಡ್ ಕ್ಯಾಪ್ಟ್ ದ ನೆಕ್ಲೆಸ್ ಇನ್ ದ ನಿಯರ್ ದ ವಿಂಡೋ. ಅವಳು ನೋಡುತ್ತಾ ಇದ್ದಂತೆಯೇ ಒಂದು ಹದ್ದು ಹಾರಿ ಬಂದು ಹಾರವನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹೊರಟು ಹೋಯಿತು. ಆಸ್ ಶಿ ವಾಸ್ ಸೀಯಿಂಗ್, ಒನ್ ಈಗಲ್ ಕೇಮ್ ಅಂಡ್ ಇಟ್ ಟುಕ್ ದ ನೆಕ್ಲೆಸ್ ಇನ್ ಇಟ್ಸ್ ಬೀಕ್ ಆ್ಯಂಡ್ ಫ್ಲೇವ್ ಅವೇ. ಅದು ಎಲ್ಲಿ ಹೋಯಿತೆಂದು ತಿಳಿಯದು. ವಿ ಡೋಂಟ್ ನೋ ವೇರ್ ಇಟ್ ವೆಂಟ್. ಗುಂಪಿನಲ್ಲಿದ್ದ ಒಬ್ಬ ಹೇಳಿದ. ಸೊ ಇನ್ ದ ಕ್ರೌಡ್ ಒನ್ ಪರ್ಸನ್ ಟೋಲ್ಡ್. ಗುಂಪು ಮೀನ್ಸ್ ಕ್ರೌಡ್. ಪ್ರತಾಪ ಗುಡಿಸಲಿಗೆ ಬಂದು ತನ್ನ ಸೊಸೆಗೆ ವಿಷಯವನ್ನು ತಿಳಿಸಿದ. ಸೊ ಪ್ರತಾಪ ಕೇಮ್ ಟು ದ ಹಟ್ ಅಂಡ್ ಹಿ ಟೋಲ್ಡ್ ವಾಟ್ ಅಂಡ್ ಆಲ್ ಹ್ಯಾಪನ್ಡ್. ಸುಮಂಗಳ ಅವನ ಮಾತು ಕೇಳಿ ಸಂತೋಷಗೊಂಡಳು. ಶಿ ವಾಸ್ ಹ್ಯಾಪಿ ಬೈ ಹಿಯರಿಂಗ್ ದಿಸ್. ಈಗ ನೀವು ರಾಜನ ಬಳಿಗೆ ಹೋಗಿ ಮಹಾರಾಣಿಯ ವಜ್ರದ ಹಾರವನ್ನು ತಂದುಕೊಟ್ಟರೆ ಏನು ಉಡುಗೊರೆ ಕೊಡುತ್ತಾನೆಂದು ಕೇಳಿ ಖಚಿತಪಡಿಸಿಕೊಳ್ಳಿರಿ ಎಂದು ಹೇಳಿದಳು. ಸೊ ಶಿ ಸೆಡ್, ನೌ ಯು ಗೋ ಟು ದ ಕಿಂಗ್ and ask, if we give queens vajrada hara, diamond necklace, what prize will you give, or what gift will you give? So ask him and confirm from him. ಅವಳ ಮಾತು ಕೇಳಿ ಪ್ರತಾಪನಿಗೆ ಆಶ್ಚರ್ಯವಾಯಿತು. ಸೊ he was shocked by this. ಸುಮಂಗಳ, ಇದೆಂಥ ಮಾತು? what are you thinking? what are you speaking? ಮಹಾರಾಣಿಯ ವಜ್ರದ ಹಾರ ನಮ್ಮ ಬಳಿಯಲ್ಲಿದೆ. ವೇರ್ ಇಸ್ ಕ್ವೀನ್ಸ್ ನೆಕ್ಲೆಸ್? ಇಟ್ಸ್ ನಾಟ್ ವಿತ್ ಅಸ್ ರೈಟ್ ಎಂದು ಕೇಳಿದ. ಈಗಲೇ ಅದರ ರಹಸ್ಯವನ್ನು ಹೇಳೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ದ ಸೀಕ್ರೆಟ್ ನೌ ಓನ್ಲಿ. ಮೊದಲು ರಾಜನಿಂದ ವಾಗ್ದಾನ ಪಡೆದು ಬನ್ನಿ. ಫಸ್ಟ್ ಗೋ ಆ್ಯಂಡ್ ಗೆಟ್ ಪ್ರಾಮಿಸ್ ಫ್ರಮ್ ದ ಕಿಂಗ್, ಸುಮಂಗಳ ಹೇಳಿದಳು. ಪ್ರತಾಪ ಮತ್ತು ಅವನ ಮಗ ಇಬ್ಬರು ರಾಜನ ಬಳಿ ಹೋದರು. ಪ್ರತಾಪ ಆ್ಯಂಡ್ ಹಿಸ್ ಸನ್ ಬೋತ್ ಆಫ್ ದೆಮ್ ವೆಂಟ್ ಟು ಕಿಂಗ್. ವಜ್ರದ ಹಾರವನ್ನು ತಂದುಕೊಟ್ಟರೆ ನೀವು ನಮಗೇನು ಉಡುಗೊರೆ ಕೊಡುತ್ತೀರಿ ಎಂದು ಕೇಳಿದರು. ಇನ್ ಕೇಸ್ ಇಫ್ ವಿ ಗಿವ್ ಯು ದ ಡೈಮಂಡ್ ನೆಕ್ಲೆಸ್, ವಾಟ್ ಯು ಆರ್ ಗೋಯಿಂಗ್ ಟು ಗಿವ್ ಅಸ್? ಅಮೂಲ್ಯವಾದ ವಜ್ರದ ಹಾರ ಮತ್ತೆ ಸಿಗುವುದಾದರೆ ನೀವು ಏನು ಕೇಳಿದರೂ ಕೊಡುತ್ತೇನೆ ಎಂದು ರಾಜ ಉಲ್ಲಾಸದಿಂದ ಹೇಳಿದ. ಸೊ ದ ಕಿಂಗ್ ಬಿಕೇಮ್ ವೆರಿ ಹ್ಯಾಪಿ. ದ ನೆಕ್ಲೆಸ್ ಈಸ್ ವಿತ್ ದ್ಯಾಮ್, ನೋಯಿಂಗ್ ದಟ್ the necklace is with these people. So that expensive necklace, if I'm getting that, whatever you ask I'm going to give. ಪ್ರತಾಪ ಗುಡಿಸಲಿಗೆ ಹಿಂತಿರುಗಿ ಸುಮಂಗಳಿಗೆ ವಿಷಯವನ್ನು ತಿಳಿಸಿದನು. he came back to the hut and he told what happened. ಮಾರನೆಯ ದಿನ ಸುಮಂಗಳ ತನ್ನ ಮಾವ ಮತ್ತು ಗಂಡನ ಜೊತೆ ಅರಮನೆಗೆ ಹೋದಳು. ಮಾರನೇ ದಿನ, ನೆಕ್ಸ್ಟ್ ಡೇ, ಸುಮಂಗಳ went to the palace along with ಫಾದರ್ ಇನ್ ಲಾ ಆ್ಯಂಡ್ ಹಸ್ಬೆಂಡ್. ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದ ಹದ್ದು ಸತ್ತ ಹಾವನ್ನು ಕಚ್ಚಿಕೊಂಡು ಗುಡಿಸಲಿನ ಮೇಲೆ ಬಿಟ್ಟು ಹೋಗಿದ್ದ ವಜ್ರದ ಹಾರವನ್ನು ತೆಗೆದು ರಾಜನ ಮುಂದಿಟ್ಟಳು. ಸೊ ಶಿ ಹ್ಯಾಡ್ ಕ್ಯಾಪ್ಟ್ ಇನ್ ಹರ್ ಸ್ಯಾರಿ ದ ಡೈಮಂಡ್ ನೆಕ್ಲೆಸ್ ವಿಚ್ ಶಿ ಗಾಟ್ ಬಿಕಾಸ್ ದ ಈಗಲ್ left the diamond necklace on the hut and it took the dead snake. So because of dead snake all these things happened. It took the dead snake. That diamond necklace she kept in front of king. ರಾಜನಿಗೆ ಇದರಿಂದ ತುಂಬ ಸಂತೋಷವಾಯಿತು. he felt very very happy because of this. ನಿನಗೇನು ಬೇಕು ಕೇಳು, ಸಂಕೋಚ ಪಡಬೇಡ. what you want ask, ಡೋಂಟ್ ಹೆಸಿಟೇಟ್, ಸಂಕೋಚ ಪಡಬೇಡ. ಖಂಡಿತ ಅದನ್ನು ಕೊಡುತ್ತೇನೆ. ಐ ಆಮ್ ಗೋಯಿಂಗ್ ಟು ಗಿವ್ ಇಟ್ ಫಾರ್ ಶ್ಯೂರ್. ಖಂಡಿತ ಮೀನ್ಸ್ ಶ್ಯೂರ್, ರಾಜ ಹೇಳಿದ. ಪ್ರಭು, ನನಗೆ ಧನ ಕನಕ ವಸ್ತು ವಾಹನಾದಿಗಳು ಏನೂ ಬೇಡ. ಪ್ರಭು, ಮೈ ಲಾರ್ಡ್, ಐ ಡೋಂಟ್ ವಾಂಟ್ ಧನ, ಮನಿ, ಕನಕ, ಗೋಲ್ಡ್,
ದೆನ್ ವಸ್ತು ವಾಹನಾದಿಗಳು ಮೀನ್ಸ್ ವೆಹಿಕಲ್ ಮೀನ್ಸ್ ಲೈಕ್ ಹಾರ್ಸ್, ಎಲಿಫೆಂಟ್, ಚಾರಿಯಟ್ ಆರ್ ಎನಿಥಿಂಗ್. ಐ ಡೋಂಟ್ ವಾಂಟ್ ಎನಿಥಿಂಗ್. ದೀಪಾವಳಿ ಹಬ್ಬದ ದಿನ ರಾತ್ರಿ ಇಡೀ ರಾಜ್ಯದಲ್ಲಿ ಅರಮನೆಯು ಸೇರಿ ಯಾವ ಮನೆಯಲ್ಲೂ ದೀಪ ಹಚ್ಚಬಾರದು. ಆನ್ ದ ದೀಪಾವಳಿ ಫೆಸ್ಟಿವಲ್ ಡೇ, the whole night, in the whole kingdom or even in the palace, no one should light the lamp on that particular day. ಹಾಗೆ ದೀಪಾವಳಿ ಆಚರಿಸಿ ದೀಪವನ್ನು ಬೇಕೆಂದಿರುವವರು ನನ್ನ ಗುಡಿಸಲಿನ ಸುತ್ತಲೂ ಬೆಳಗಿಸಲಿ. Even if they want to celebrate, they can come and light the lamp around my hut. So ಸುಮಂಗಳ ಅಳುಕದೆ ಕೇಳಿದಳು. She didn't hesitate to ask this, okay? ಅಳುಕದೆ ಮೀನ್ಸ್ ಡಿಂಟ್ ಹೆಸಿಟೇಟ್. ಇದೆಂಥ ವಿಚಿತ್ರ ಬೇಡಿಕೆ. ಸೊ ಇಟ್ ವಾಸ್ ಅ ಸ್ಟ್ರೇಂಜ್ ರಿಕ್ವೆಸ್ಟ್. ದ ಕಿಂಗ್ ವಾಸ್ ವಾಟ್ ಕೈಂಡ್ ಆಫ್ ಸ್ಟ್ರೇಂಜ್ ರಿಕ್ವೆಸ್ಟ್. ಆದರೂ ಮಾತಿಗೆ ತಪ್ಪು ಅಂತಿರಲಿಲ್ಲ. ಹಿ ಹ್ಯಾಡ್ ಪ್ರಾಮಿಸ್, ಸೊ ಹಿ ಕ್ಯಾನ್ ಬ್ರೇಕ್ ಹಿಸ್ ವಾಟ್ ಎವರ್ ಹಿ ಹಸ್ ಟೋಲ್ಡ್. ಅವಳ ಕೋರಿಕೆಯನ್ನು ನಡೆಸುವುದಾಗಿ ಅವಳಿಗೆ ವಾಗ್ದಾನ ಮಾಡಿದೆ. ಹಿ ಪ್ರಾಮಿಸ್ಡ್, ಓಕೆ, ಆ್ಯಸ್ ಯು ಸೇ ವಿಲ್ ಡೂ. ಒಂದೆರಡು ತಿಂಗಳಿನಲ್ಲಿ, ಇನ್ ಅನದರ್ 1 or 2 months, ದೀಪಾವಳಿ ಹಬ್ಬ ಧಾವಿಸಿತು. ಫೆಸ್ಟಿವಲ್ ಕೇಮ್ ಮೀನ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ದೇ ಹ್ಯಾವ್ ಟು ಸೆಲೆಬ್ರೇಟ್. ರಾಜನ ಆಜ್ಞೆಯಂತೆ, ಆ್ಯಸ್ ಪರ್ ದ ಕಮಾಂಡ್ ಆಫ್, ಆಜ್ಞೆ ಮೀನ್ಸ್ ಕಮಾಂಡ್, ಆ್ಯಸ್ ಪರ್ ದ ಕಮಾಂಡ್ ಆಫ್ ಕಿಂಗ್, ಇಡೀ ರಾಜ್ಯದಲ್ಲಿ ಯಾರ ಮನೆಯಲ್ಲೂ ರಾತ್ರಿ ದೀಪವನ್ನು ಬೆಳಗಿಸಲಿಲ್ಲ. ನೋ ಒನ್ ಲೈಟ್ ದ ಲ್ಯಾಂಪ್ ಇನ್ ದರ್ ಹೌಸ್. ಅರಮನೆಯು ಇದಕ್ಕೆ ಹೊರತಿರಲಿಲ್ಲ. ಈವನ್ ಇನ್ ದ ಪ್ಯಾಲೇಸ್ ಆಲ್ಸೋ. ಜನರು ಸುಮಂಗಳೆಯ ಗುಡಿಸಲಿನ ವಾತಾವರಣ ಅಂದು ಚೇತೋಹಾರಿಯಾಗಿತ್ತು. So all the people went and burnt the lamp there near the hut. So it was a chetohari. It was a calm environment, very nice environment, because full dark and only there the lights were there. Deepavaliya Shubharatri. It was a good night of Deepavali. ಧನ ಸಂಪತ್ತಿನ ದೇವತೆ ಲಕ್ಷ್ಮಿ, ಮನಿ ಆ್ಯಂಡ್ ವೆಲ್ತ್ ಗಾಡೆಸ್ ಮಹಾಲಕ್ಷ್ಮಿ ಆ ರಾಜ್ಯವನ್ನು ಪ್ರವೇಶಿಸಿದಳು. ಶಿ ಎಂಟರ್ಡ್ ದ ಕಿಂಗ್ಡಮ್. ಇಡೀ ರಾಜ್ಯ ಕತ್ತಲಿನಿಂದ ತುಂಬಿರುವುದನ್ನು ಕಂಡು ಅವಳು ಹೌಹಾರಿದಳು. ಶಿ ವಾಸ್ ಕನ್ಫ್ಯೂಸ್ಡ್. ದ ಹೋಲ್ ಕಿಂಗ್ಡಮ್ ಈಸ್ ಫಿಲ್ಡ್ ವಿತ್ ಡಾರ್ಕ್ನೆಸ್. ದೀಪಾವಳಿಯ ದಿನ ತಾನು ಎಲ್ಲರ ಮನೆಗೂ ಬರುವುದು ತಿಳಿದೂ ಸಹ ಹೀಗೆ ಕತ್ತಲು ಮುಸುಕಿರುವುದು ಅವಳಿಗೆ ಆಶ್ಚರ್ಯವಿತ್ತು. ಶಿ ವಾಸ್ ಅಸ್ಟಾನಿಶ್ಡ್. ಶಿ ವಾಸ್ ಕನ್ಫ್ಯೂಸ್ಡ್. Though people know that I am going to come on this Deepavali day, why this darkness? ಲಕ್ಷ್ಮೀ ದೇವಿ ದೀಪ ಬೆಳಗಿದ ಮನೆಯನ್ನು ಹುಡುಕುತ್ತಾ ನಗರದ ಹೊರಗೆ ಬಂದಳು. She was searching for the house where the lamp is there. Then she came out of the kingdom and she saw where it was. ಪ್ರತಾಪನ ಗುಡಿಸಲಿನಲ್ಲಿ ದೀಪ ಬೆಳಗುತ್ತಿತ್ತು. ಸುತ್ತಲೂ ದೀಪದ ಹಣತೆಗಳು ಪ್ರಕಾಶಮಾನವಾಗಿ ಉರಿಯುತ್ತಿದ್ದವು. ಅರೌಂಡ್ ದ ಹಟ್ ಇಟ್ ವಾಸ್ ಸೋ ಬ್ರೈಟ್ಫುಲ್, ಓಕೆ. ಆಲ್ ದ ಲ್ಯಾಂಪ್ಸ್ ವರ್ ಬರ್ನಿಂಗ್ ಬ್ರೈಟ್ಫುಲ್ಲಿ. ಲಕ್ಷ್ಮೀ ದೇವಿಗೆ ಇದರಿಂದ ತುಂಬ ಆನಂದವಾಯಿತು. ಶಿ ಫೆಲ್ಟ್ ವೆರಿ ವೆರಿ ಹ್ಯಾಪಿ ಬಿಕಾಸ್ ಆಫ್ ದಿಸ್. ಸರಸರನ ನಡೆಯುತ್ತಾ ಮೀನ್ಸ್ ವೆರಿ ಫಾಸ್ಟ್ ಶಿ ವಾಸ್ ವಾಕಿಂಗ್. ಸರಸರನ ನಡೆಯುತ್ತಾ ಗುಡಿಸಲಿನ ಬಳಿ ಬಂದಳು. ಶಿ ಕೇಮ್ ನಿಯರ್ ದ ಹಟ್. ಆದರೆ ಕೈಯಲ್ಲಿ ಕೋಲು ಹಿಡಿದು ಸುಮಂಗಳ ಅವಳನ್ನು ಬಾಗಿಲಿನಲ್ಲಿಯೇ ತಡೆದಳು. ಬಟ್ ಸುಮಂಗಳ ವಾಸ್ ಹೋಲ್ಡಿಂಗ್ ಅ ಸ್ಟಿಕ್ ಇನ್ ಹರ್ ಹ್ಯಾಂಡ್ ಆ್ಯಂಡ್ ಶಿ ಸ್ಟಾಪ್ಡ್. ಗಾಡೆಸ್, ನನ್ನನ್ನು ತಡೆಯಬೇಡ, ದಯಮಾಡಿ ಈ ರಾತ್ರಿ ತಂಗಲು ಅವಕಾಶ ಮಾಡಿಕೊಡು, ಲಕ್ಷ್ಮೀದೇವಿ ಕೇಳಿದಳು. ಡೋಂಟ್ ಸ್ಟಾಪ್ ಮೀ ಪ್ಲೀಸ್, ಲೆಟ್ ಮೀ ಸ್ಟೇ ಹಿಯರ್ ದಿಸ್ ನೈಟ್. ಸಾಧ್ಯವಿಲ್ಲ, ನನ್ನ ತಂದೆ ಮಾಡಿದ ಚಿಕ್ಕ ತಪ್ಪಿಗೆ ನೀನು ದೊಡ್ಡ ಶಿಕ್ಷೆ ಕೊಟ್ಟಿರುವೆ. ನೋ, ನಾಟ್ ಪಾಸಿಬಲ್. ಮೈ ಫಾದರ್, ಸೊ ಶಿ ಈಸ್ ಟೆಲಿಂಗ್ ಫಾರ್ ಫಾದರ್ ಇನ್ ಲಾ, ಶಿ ಈಸ್ ಟೆಲಿಂಗ್ ಫಾದರ್. ಮೈ ಫಾದರ್, ಸ್ಮಾಲ್ ಮಿಸ್ಟೇಕ್, ಯು ಹ್ಯಾವ್ ಗಿವನ್ ಅ ವೆರಿ ಬಿಗ್ ಪನಿಷ್ಮೆಂಟ್. ತಂದೆಯ ರಾಜ್ಯ ಸಂಪತ್ತು ಎಲ್ಲವೂ ಹೋಯಿತು. ಮೈ ಫಾದರ್ ಲಾಸ್ಟ್ ಆಲ್ ಹಿಸ್ ವೆಲ್ತ್. ಈಗ ಅವನು ದುಃಖದಿಂದ ನಿರ್ಗತಿಕನಾಗಿ ಜೀವನ ನಡೆಸಬೇಕಾಗುತ್ತೆ. ಸೊ ಬಿಕಾಸ್ ಆಫ್ ದಿಸ್, ವಿತ್ ಸ್ಯಾಡ್ನೆಸ್, ಓಕೆ, ಹಿ ಹ್ಯಾಸ್ ಟು ಲೀಡ್ ಹಿಸ್ ಲೈಫ್ ಲೈಕ್ ಎ ಪಾಪರ್. ನಿರ್ಗತಿಕ ಮೀನ್ಸ್ ಪಾಪರ್, ಮೀನ್ಸ್ ಲಾಸ್ಟ್ ಎವ್ರಿಥಿಂಗ್, ನೋ ಮನಿ. ಸುಮಂಗಳ ಗುಡುಗಿದಳು. ಶಿ ವಾಸ್ ಲೈಕ್ ವಿತ್ ಲೈಟ್ನಿಂಗ್ ಸ್ಪೀಡ್ ಶಿ ಶೌಟೆಡ್. ಬೇಸರಿಸಬೇಡ, ಇಂದಿನ ರಾತ್ರಿ, ಡೋಂಟ್ ವರಿ, ಇಂದಿನ ರಾತ್ರಿ ದೀಪ ಬೆಳಗುತ್ತಿರುವ ಈ ಗುಡಿಸಲಿನಲ್ಲಿ ನನಗೆ ತಂಗಲು ಅವಕಾಶ ಕೊಟ್ಟರೆ, ಸೊ ಟುಡೇ ನೈಟ್ ಯು ಲೆಟ್ ಮೀ ಸ್ಟೇ ಇನ್ ದಿಸ್ ಹ್ಯಾಟ್ ವೇರ್ ದ ಲ್ಯಾಂಪ್ಸ್ ಆರ್ ಬರ್ನಿಂಗ್. ಮತ್ತೆ ನಿನ್ನ ತಂದೆ ಮೊದಲಿನಂತೆಯೇ ಸಿರಿವಂತನಾಗುತ್ತಾನೆ. ಯುವರ್ ಫಾದರ್ ವಿಲ್ ಬಿಕಮ್ ವೆಲ್ತಿಯರ್ ಲೈಕ್ ಬಿಫೋರ್. ಅವನ ರಾಜ್ಯ ಮತ್ತೆ ಅವನಿಗೆ ಲಭಿಸುತ್ತದೆ. ಹಿ ವಿಲ್ ಗೆಟ್ ಬ್ಯಾಕ್ ಹಿಸ್ ಕಿಂಗ್ಡಮ್. ಸೊ ದಿಸ್ ವಾಟ್ ಲಕ್ಷ್ಮೀ ದೇವಿ told.
ಸುಮಂಗಲ ಸಂತೋಷದಿಂದ ದೇವತೆಯನ್ನು ಒಳ ಬರಮಾಡಿಕೊಂಡಳು. ಸುಮಂಗಲ ವಾಸ್ ವೆರಿ ಹ್ಯಾಪಿಲಿ ಶಿ ವೆಲ್ಕಮ್ಡ್ ಗಾಡೆಸ್ ಲಕ್ಷ್ಮಿ. ಬೆಳಕು ಹರಿದ ಕೂಡಲೇ ಗುಡಿಸಲು ಇರುವ ಜಾಗದಲ್ಲಿ, ಬೆಳಕು ಹರಿದ ಕೂಡಲೇ ಮೀನ್ಸ್ ಆಸ್ ಸೂನ್ ಆಸ್ ಇಟ್ ಬಿಕೇಮ್ ಡೇ, ಕೂಡಲೇ ಗುಡಿಸಲು ಇರುವ ಜಾಗದಲ್ಲಿ ವೇರ್ ದ ಹಟ್ ವಾಸ್ ದೇರ್ ದಿ ಕುಡ್ ಸಿ ಭವ್ಯವಾದ ಮಹಲು ಮೀನ್ಸ್ ಅ ವೆರಿ ನೈಸ್ ಗ್ರ್ಯಾಂಡ್ ಪ್ಯಾಲೇಸ್ ವಾಸ್ ದೇರ್ ಎದ್ದು ನಿಂತಿತ್ತು. ಅದು ಸಕಲ ಸಂಪತ್ತಿನಿಂದ ತುಂಬಿತ್ತು. ಇಟ್ ವಾಸ್ ಫುಲ್ ಆಫ್ ವೆಲ್ತ್. ಮುತ್ತು, ರತ್ನ, ಮುತ್ತು, ಪರ್ಲ್, ಡೈಮಂಡ್, ದೇರ್ ವರ್ ಹೀಪ್ ಆಫ್ ಆಲ್ ದೀಸ್, ಮುತ್ತು, ರತ್ನ, ವಜ್ರ, ವೈಡೂರ್ಯ. ರಾಶಿ ಮೀನ್ಸ್ ಹೀಪ್. ಪ್ರತಾಪ ಹಣದ ಸಹಾಯದಿಂದ ಮತ್ತೆ ಸೈನ್ಯವನ್ನು ಕಟ್ಟಿದನು. ಸೊ ಪ್ರತಾಪ ಬಿಲ್ಟ್ ಹಿಸ್ ಆರ್ಮಿ ಅಗೇನ್ ವಿತ್ the help of money, whatever he had, because of the goddess. ಶತ್ರು ರಾಜ್ಯವನ್ನು ಸೋಲಿಸಿ ಮತ್ತೆ ರಾಜ್ಯವನ್ನು ಪಡೆದ. ಸೊ he defeated the enemy and he got back his kingdom. ತನ್ನ ಸೊಸೆಯ ಬುದ್ಧಿವಂತಿಕೆಯನ್ನು ಕೊಂಡಾಡಿದ. he appreciated his daughter-in-law's wisdom. ಮುಂದಿನ ದೀಪಾವಳಿಯನ್ನು ತನ್ನ ರಾಜ್ಯದಲ್ಲಿ ವೈಭವದಿಂದ ಆಚರಿಸಿದನು. the next coming Deepavali or Diwali, the festival he celebrated with glory. This is the end of the lesson.